ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. 11 ಜನರ ಸಾವಾಗಿದ್ರು ಕೂಡ ಮುಖ್ಯಮಂತ್ರಿಗಳು ದೋಸೆ ತಿಂತಾ ಇದ್ರು, ಮೊಮ್ಮಗನ ಜೊತೆಗೆ ಸಿಎಂ ದೋಸೆ ತಿಂತಾ ಇದ್ರು ಅಂತ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಮಾತೆತ್ತಿದ್ರೆ ಸತ್ಯಮೇವ ಜಯತೆ ಅಂತ ಹೇಳ್ತಾರೆ. ತೀಟೆ ತೀರಿಸಿಕೊಳ್ಳೋದಕ್ಕೆ ಕಾರ್ಯಕ್ರಮವನ್ನ ಮಾಡಿದ್ದೀರಿ, ಚೀಮಾರಿ ತಪ್ಪಿಸಿಕೊಳ್ಳೋದಕ್ಕೆ ಅಮಾನತಿನ ನಾಟಕವನ್ನ ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಕೂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಗಂಭೀರವಾಗಿರುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನು ಜೊತೆಗೆ 11 ಜನರ ಸಾವಾಗಿದ್ರು ಕೂಡ ಮುಖ್ಯಮಂತ್ರಿಗಳು ತಮ್ಮ ಮೊಮ್ಮಗನ ಜೊತೆಗೆ ದೋಸೆ ತಿಂತಾ ಇದ್ರು, ಈ ರೀತಿಯಾಗಿ ಗಂಭೀರ ಆರೋಪ ಮಾಡಿದ್ದಾರೆ. ಮೊದಲನೇ ಸ್ಟ್ಯಾಂಪೇಡ್ನಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ ವಿಷಯ ಬರುತ್ತೆ. ಇಲ್ಲಿಗೇನೆ ಬಂದರೂ ಸಹ ಅವರಿಗೆ ಆ ಕಾರ್ಯಕ್ರಮ ಮುಂದೂಡಬೇಕು ಅಂತಕ್ಕಂಥ ಪರಿಜ್ಞಾನವೂ ಬರಲ್ಲ. ಅವ್ರಿಗೆ ಕಾರ್ಯಕ್ರಮ ಮಾಡ್ಕೊಂಡ್ರಲ್ಲ ಪಾಪ, ಅಲ್ಲಿ ಬೇರೆ ಹೋಗಿ ಸ್ಟೇಡಿಯಂನಲ್ಲಿ ಮುತ್ತಿಕ್ತಾ ಇದ್ದಾರಲ್ಲ, ನೀವೇ ತೋರಿಸಿದಿರಿ ಟಿ ವಿಗಳಲ್ಲಿ ಯಾವ ಥರ ನಡ್ಕೊಂಡ್ರು ನೋವಿನಲ್ಲಿ ಒದ್ದಾಡ್ತಾ ಇದ್ದಾರೆ ಜನ. ಇವರು ಅಲ್ಲೂ ಹೋಗ್ಬಿಟ್ಟು ಸ್ಟೇಡಿಯಂನಲ್ಲಿ ಮುತ್ತಿಕೊಂಡು ಕೂತಿದ್ದಾರೆ. ಈ ಸರ್ಕಾರ ಎರಡು ಕಡೆ ಕಾರ್ಯಕ್ರಮ ಯಾವ ಆಧಾರದ ಮೇಲೆ ನೀವು ಮಾಡಿದ್ರಿ, ಸಾವು ನೋವಾಗಿ 30-40 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗೋರೆ. ಅವ್ರ ಮೊಮ್ಮಗನ ಕರ್ಕೊಂಡು ಜನಾರ್ದನ ಹೋಟ್ಲಲ್ಲಿ ಬಾಸುಂದಿನೋ ಮಸಾಲೆ ದೋಸೆನೋ ಸವಿಯಕ್ಕೆ ಹೋಗ್ತಾರೆ. ಇಲ್ಲಿ ಸಾವು ನೋವುಗಳು. ಇದು ಈ ಮುಖ್ಯಮಂತ್ರಿಯ ಏನೋ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯವನ್ನಲ್ಲದೆ ಇನ್ನೇನು ನುಡಿಯೋದೇ ಇಲ್ಲ. ದೋಸೆ ತಿಂತಾ ಇದ್ರು ಅಂತ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಮಾತೆತ್ತಿದ್ರೆ ಸತ್ಯಮೇವ ಜಯತೆ ಅಂತ ಹೇಳ್ತಾರೆ. ತೀಟೆ ತೀರಿಸಿಕೊಳ್ಳೋದಕ್ಕೆ ಕಾರ್ಯಕ್ರಮವನ್ನ ಮಾಡಿದ್ದೀರಿ, ಚೀಮಾರಿ ತಪ್ಪಿಸಿಕೊಳ್ಳೋದಕ್ಕೆ ಅಮಾನತಿನ ನಾಟಕವನ್ನ ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಕೂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಗಂಭೀರವಾಗಿರುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನು ಜೊತೆಗೆ 11 ಜನರ ಸಾವಾಗಿದ್ರು ಕೂಡ ಮುಖ್ಯಮಂತ್ರಿಗಳು ತಮ್ಮ ಮೊಮ್ಮಗನ ಜೊತೆಗೆ ದೋಸೆ ತಿಂತಾ ಇದ್ರು, ಈ ರೀತಿಯಾಗಿ ಗಂಭೀರ ಆರೋಪ ಮಾಡಿದ್ದಾರೆ. ಮೊದಲನೇ ಸ್ಟ್ಯಾಂಪೇಡ್ನಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ ವಿಷಯ ಬರುತ್ತೆ. ಇಲ್ಲಿಗೇನೆ ಬಂದರೂ ಸಹ ಅವರಿಗೆ ಆ ಕಾರ್ಯಕ್ರಮ ಮುಂದೂಡಬೇಕು ಅಂತಕ್ಕಂಥ ಪರಿಜ್ಞಾನವೂ ಬರಲ್ಲ. ಅವ್ರಿಗೆ ಕಾರ್ಯಕ್ರಮ ಮಾಡ್ಕೊಂಡ್ರಲ್ಲ ಪಾಪ, ಅಲ್ಲಿ ಬೇರೆ ಹೋಗಿ ಸ್ಟೇಡಿಯಂನಲ್ಲಿ ಮುತ್ತಿಕ್ತಾ ಇದ್ದಾರಲ್ಲ, ನೀವೇ ತೋರಿಸಿದಿರಿ ಟಿ ವಿಗಳಲ್ಲಿ ಯಾವ ಥರ ನಡ್ಕೊಂಡ್ರು ನೋವಿನಲ್ಲಿ ಒದ್ದಾಡ್ತಾ ಇದ್ದಾರೆ ಜನ. ಇವರು ಅಲ್ಲೂ ಹೋಗ್ಬಿಟ್ಟು ಸ್ಟೇಡಿಯಂನಲ್ಲಿ ಮುತ್ತಿಕೊಂಡು ಕೂತಿದ್ದಾರೆ. ಈ ಸರ್ಕಾರ ಎರಡು ಕಡೆ ಕಾರ್ಯಕ್ರಮ ಯಾವ ಆಧಾರದ ಮೇಲೆ ನೀವು ಮಾಡಿದ್ರಿ, ಸಾವು ನೋವಾಗಿ 30-40 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗೋರೆ. ಅವ್ರ ಮೊಮ್ಮಗನ ಕರ್ಕೊಂಡು ಜನಾರ್ದನ ಹೋಟ್ಲಲ್ಲಿ ಬಾಸುಂದಿನೋ ಮಸಾಲೆ ದೋಸೆನೋ ಸವಿಯಕ್ಕೆ ಹೋಗ್ತಾರೆ. ಇಲ್ಲಿ ಸಾವು ನೋವುಗಳು. ಇದು ಈ ಮುಖ್ಯಮಂತ್ರಿಯ ಏನೋ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯವನ್ನಲ್ಲದೆ ಇನ್ನೇನು ನುಡಿಯೋದೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.